ಕಾಂಗ್ರೆಸ್ಸಿನ ಈ ಒಳಜಗಳ, ಕಾಂಗ್ರೆಸ್ಸಿನ ಗುಂಪುಗಾರಿಕೆ, ಈ ರಾಜಣ್ಣವರ ಹನಿ ಟ್ರ್ಯಾಪ್ ಏನಾಗಿದೆ ಹೇಳಿಕೆಯಿಂದ ಇಡೀ ರಾಜ್ಯದಲ್ಲಿ ಪೂರ್ತಿನೂ ಕೂಡ ಒಂದು ರೀತಿ ಕಳೆದ 3-4 ದಿನದಿಂದ ಬೇರೆ ಯಾವುದೇ ನ್ಯೂಸ್ ಇಲ್ಲ, ಇದೇ ನ್ಯೂಸ್. ನಾವು ರಾಜಣ್ಣ ಒಬ್ಬರೇ ಅಂತ ತಿಳ್ಕೊಂಡಿದ್ರೆ ಅವ್ರ ಮಗ MLC ಅವರು ನಿನ್ನೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಕಂಪ್ಲೇಂಟ್ ಕೊಡ್ತೀನಿ, DG ನಾವು ಮುಖ್ಯಮಂತ್ರಿಗೆ ಹೋಗಿ ನಾವು ಮುಖ್ಯಮಂತ್ರಿ ಅನುಮತಿ ತಗೊಂಡು ಬಂದ್ರಿ ಅಂತ. ಅಂದರೆ ಇದ್ರ ಸೂತ್ರದ ಎಲ್ಲರೂ ಹೇಳ್ತಾ ಇದ್ದಾರಲ್ಲ, ಸೂತ್ರಧಾರ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಲ್ಲ ರಾಜ್ಯದ ಜನತೆಗೆ. ಸೂತ್ರಧಾರರು ಎಲ್ಲಿದ್ದಾರೆ? ರಾಜ್ಯದ ಮುಖ್ಯಮಂತ್ರಿ ಗೃಹ ಸಚಿವರ ಅನುಮತಿಯನ್ನು ತೆಗೆದುಕೊಂಡೇ ನಾವು ವಿಧಾನಸಭೆಯಲ್ಲಿ ಮಾತಾಡಿದ್ದು ಅಂತ ಒಬ್ಬ MLC ಅವ್ರ ಮಗ ಹೇಳ್ತಾನೆ ಅಂತ ಹೇಳಿದ್ರೆ, ಅಂದರೆ ಇದೆಲ್ಲ ಪ್ಲ್ಯಾನ್ ತಾನೆ. ಹಂಗೆ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದೀರಲ್ಲ, ಹಂಗೆ ಆ್ಯಕ್ಷನ್ ಪ್ಲ್ಯಾನ್ ತಾನೆ ಇದನ್ನು ಕೂಡ. ಅಂದರೆ ಗುಂಪುಗಳು, ಈ ಗುಂಪುಗಳ ಘರ್ಷಣೆ, ಈ ಗುಂಪುಗಳ ಒಡೆದಾಟದಲ್ಲಿ ಇಡೀ ಸರ್ಕಾರನೇ ಒಂದು ರೀತಿ ಸತ್ತೋಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರಿಲ್ಲ. ಖರ್ಗೆ ಅವ್ರು ಬಂದರು, ಸಿದ್ದರಾಮಯ್ಯನವರು ವೀಲ್ ಚೇರ್ಗೆ ಹೋಗಿ 1 ತಿಂಗಳಾಯ್ತಾನಪ್ಪ, 15 ದಿನ ಆಯ್ತಾ? ತಿಂಗಳ ಮೇಲಾಯಿತು ಅವರು ವೀಲ್ ಚೇರ್ಗೆ. ಅಂದರೆ ಎದ್ದೋಳಕ್ಕಾಗದೆ, ಅಂದರೆ ನಡೆಯೋಕ್ಕೂ ಆಗದೆ ಮಲಗೇ ಇದ್ದರು 1 ವಾರ. ಆಮೇಲೆ ಸ್ವಲ್ಪ ಎದ್ದರು, ಆಮೇಲೆ ವೀಲಿಗೆ ಬಂದರು, ಈಗ ಸ್ವಲ್ಪ ನಡೆಯೋಕೆ ಹೋದ್ರು. ಇವಾಗ ಯಾರಾದರೂ ಹೋಗ್ತಾರ ವಿಚಾರಣೆ ಮಾಡೋಕ್ಕೆ? ಆರೋಗ್ಯ ವಿಚಾರಣೆ ಮಾಡೋಂಗಿದ್ದಾರೆ, ಅವ್ರು ಮಲಗಿದ್ದಾಗ ಹೋಗ್ಬೇಕು ಆರೋಗ್ಯ. ಈಗ ಬಂದು ಸ್ಟಿಕ್ ಹಿಡ್ಕೊಂಡು ಓಡಾಡ್ತಾರೆ. ಈಗ ಆರೋಗ್ಯ ವಿಚಾರಣೆಗೆ ಹೋಗಿದ್ರಂತೆ. ಜನಕ್ಕೇನು ಅರ್ಥ ಆಗಲ್ವ? ಇವತ್ತು ಕಾಂಗ್ರೆಸ್ಸಲ್ಲಿರೋ ಈ ಹನಿ ಟ್ರ್ಯಾಪ್ ವಿಚಾರವಾಗಿ ಆದಂಥ ಗೊಂದಲಕ್ಕೆ ಸ್ವತಃ ಡೆಲ್ಲಿಯಿಂದ ಖರ್ಗೆ ಸಾಹೇಬರೇ ಬಂದು ಮುಖ್ಯಮಂತ್ರಿಗಳ ಹತ್ರ ಮಾತಾಡೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಲ್ಲಿ ಯಾವ ರೀತಿ ಒಳಜಗಳ, CM ಕುರ್ಚಿಯ ಮ್ಯೂಸಿಕಲ್ ಚೇರ್. ನಾನು ಹೇಳಿದ್ನಲ್ಲ, ನವಂಬರಲ್ಲಿ ಎಲ್ಲ ಗ್ರಹಗತಿಗಳೆಲ್ಲ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ಸಲ್ಲಿ ಅಂತ. ಆ ಗ್ರಹಗತಿಗಳೆಲ್ಲ ಬದಲಾವಣೆಯ ಇದೊಂದು ಸೂಚನೆ ಇದೆಲ್ಲ. ಅಂದರೆ ಈ ರೀತಿ ಈ ವಿಚಾರನೂ ಕೂಡ ಹೇಳಿದ್ದಾರೆ. ಮತ್ತು ಕಾಂಗ್ರೆಸ್ ಅವರು ಎಷ್ಟು ಈ ಸದನದಲ್ಲಿ ಒಂದು ರೀತಿ ಮೌನಕ್ಕೆ ಜಾರಿದ್ದಾರೆ, ಸುಳ್ಳು ದಾಖಲೆಗಳನ್ನು ಕೊಟ್ಟು ಅಪಹಾಸ್ಯಕ್ಕೆ ಗುರಿಯಾಗಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಯಾರೋ ಜೋಯಿಸ್ ಪೋಲ್ ಅನ್ನೋನ್ನ ಒಬ್ಬರನ್ನ ತೋರಿಸಿದ್ರು. ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಮಾಡಿದ್ರಂತೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಜೋಯಿಸ್ ಪೋಲ್ ಮಾಡಿ ಈ ಗ್ಯಾರಂಟಿ 5 ಗ್ಯಾರಂಟಿ ಇದೆಯಲ್ಲ, ಪ್ರಪಂಚದಲ್ಲಿ ಎಷ್ಟು ರಾಷ್ಟ್ರಗಳಿದೆಯಪ್ಪ? ಅಷ್ಟು ರಾಷ್ಟ್ರಗಳಿಗೆ ಮಾಡಲ್ ಅಂತ ಇದು. ಅಮೇರಿಕಾ, ಜರ್ಮನ್, ಜಪಾನ್ ಅವರೆಲ್ಲ ನಮಗಿಂತ 25 ವರ್ಷ ಮುಂದೆ ಇದ್ದಾರೆ. ಅವ್ರಿಗೆಲ್ಲ ಮಾಡಲ್ಲ ಅಂತ ಹೇಳಿದ್ದಾರೆ. ಇದು ಇಡೀ ಪ್ರಪಂಚಕ್ಕೆ ಮಾಡಲ್ಲ ಅಂತ ಕಾಮೆಂಟ್ ಮಾಡಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇದರಲ್ಲಿ ಹೋಗಿದೆ ಅಂತ. ಇದರಲ್ಲಿ X ಖಾತೆಯಲ್ಲಿ ಹಾಕಿದರು, ನಾನು ಕಾತುರನಾಗಿದ್ದೇನೆ, ಬೆಂಗಳೂರಿನ ಸಿಲಿಕಾನ್ ವ್ಯಾಲಿ ನೋಡಿ ಅಲ್ಲಿ ಪುಳಕಿತನಾಗಿದ್ದೇನೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅವರ X ವೆಬ್ಸೈಟಲ್ಲಿ ಹಾಕಿದ್ದಾರೆ. ಅವರೆಲ್ಲೂ ನಾನು 5 ಗ್ಯಾರಂಟಿಗೆ ಬಂದಿದ್ದೀನಿ, 5 ಗ್ಯಾರಂಟಿನ ಅವ್ರ ಮನೆ ಹತ್ರ ಯಾರು 5 ಗ್ಯಾರಂಟಿ ಸಿಕ್ಕಿದೆಯಲ್ಲ, ಅವ್ರ ಮನೆಗೆ ಹೋಗಿ ಊಟ ಮಾಡಿ ತಿಂಡಿ ತಿಂದು ಕಾಫಿ ಕುಡಿತೀನಿ ಅಂತ ಎಲ್ಲೂ ಬರ್ದಿಲ್ಲ ಅವರು. ಅವ್ರು ಬರೆದಿರೋದು, ನಾನು ಎಕ್ಸೈಟ್ ಆಗಿದ್ದೀನಿ, ನಾನು ಪ್ರಪಂಚದ IT ಸೆಂಟ್ರಿಗೆ ಬರ್ತಾ ಇದ್ದೀನಿ ಅಂತೇಳಿ ಹಾಕಿದ್ದಾರೆ. ಇವರೇನು ಹಾಕ್ಕೊಂಡಿದ್ದಾರೆ? ಅವ್ರು ಹಾಕಿಲ್ಲ, ಇವರು ಮುಖ್ಯಮಂತ್ರಿಗಳ ಕಾರ್ಯಾಲಯ ಅವರು ಹೊಗಳಿದ್ರು ಅಂತ ಹಾಕಿದ್ದಾರೆ. ಊನಪ್ಪ, ಯಾರದೇ ನಿಮ್ಮ ಮನೆಗೆ ಬಂದು ಊಟಕ್ಕೆ ಬಂದು ಊಟ ಚೆಂದಾಗಿದೆಯಾ ಅಂತ, ಚೆಂದಾಗಿಲ್ಲ ಅಂದ್ರೆ ಚೆಂದಾಗೈತೆ ಅಂತ ಹೇಳ್ಬೇಕು. ಮರ್ಯಾದೆ ಪ್ರಶ್ನೆ. ಮಕ್ಕದ ಮೇಲೆ ಹೊಡೆದಂಗೆ ಹೇಳೋಕ್ಕಾಗತ್ತ? ಚೆಂದಾಗಿಲ್ಲ ಅಂತ ಹೇಳೋಕ್ಕಾಗತ್ತ? ನೀವು ಕೇಳಿದ್ದೀರ, 5 ಗ್ಯಾರಂಟಿ ಹೇಳಿದ್ದಾರೆ ಅಷ್ಟೇ ಅವರು. ಅದನ್ನು ಅವ್ರ ಪ್ರೆಸ್ ರಿಲೀಸಲ್ಲಿ ಹಾಕಿಲ್ಲ. ಇದು ಇವರು ಬಡ್ಜೆಟಲ್ಲಿ ತೋರಿಸಿದಾರಲ್ಲ, ಅವರ ಪ್ರೆಸ್ ನೋಟಲ್ಲಿ UN ಪ್ರೆಸಿಡೆಂಟ್ ಅವರ ಇಲ್ಲ, ಅವ್ರ ನೋಟಲ್ಲಿ ಇಲ್ಲ. ನಾನು ಚೆಕ್ ಮಾಡಿಬಿಟ್ಟೆ, ಹುಡುಕಾಡಿದೆ,
ಎಲ್ಲೂ ಇಲ್ಲ, ಇವ್ರು ಹಾಕ್ಕೊಂಡಿದ್ದಾರೆ. ಅಂದರೆ ಈ ಥರ ಸುಳ್ಳುಗಳು ಹೇಳಿ ಸರ್ಕಾರ ಫೇಲ್ ಆಗಿದೆ, ಸರ್ಕಾರ ಟೇಕ್ ಆಫ್ ಆಗಿಲ್ಲ, ವಿಧಾನಸಭೆದ ಕಳಪೆ, ಉತ್ತರ ಕೊಡೋಕ್ಕಾಗದೇ ಇರೋವಂಥದ್ದು, SC STಗಳ ಬಗ್ಗೆ, ಹೆಣ್ಮಕ್ಕಳ ರೇಪ್ ಆಗ್ತಾ ಇರೋದ್ರ ಬಗ್ಗೆ, ಬಾಣಂತಿಯರ ಸಾವು ಬಗ್ಗೆ, KPCL ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಸರ್ಕಾರದಲ್ಲಿ ಉತ್ತರನೇ ಇಲ್ಲ. ಈ ಸರಿಗೆ ಎಲ್ಲ ಯಾರೂ ಕೂಡ ಮಂತ್ರಿಗಳಿರಲಿ, ಮುಖ್ಯಮಂತ್ರಿ ಯಾವುದು ಉತ್ತರ ಸರಿಯಾಗಿ ಸಮಂಜಸವಾಗಿ ಯಾವುದು ಕೊಟ್ಟೇ ಇಲ್ಲ. ಅಂದರೆ ಕಳಪೆ ಪ್ರದರ್ಶನ, ಕಾಂಗ್ರೆಸ್ಸಿನ ಕಳಪೆ ಪ್ರದರ್ಶನ ಮತ್ತು ಕಾಂಗ್ರೆಸ್ಸಿನ ಭಿನ್ನ ಮತದ ಭುಗಿಲೆದ್ದ ಅಧಿವೇಶನ ಇದು. ಅದರಿಂದ ಇವತ್ತು ಕಾಂಗ್ರೆಸ್ ಈ ಅಧಿವೇಶನದಲ್ಲಿ ಒಂದು ರೀತಿ ಚಿಮಾರಿ, ಕಾಂಗ್ರೆಸ್ಗೆ ಒಂದು ರೀತಿ ಚಿಮಾರಿಯಾಗಿದೆ. ವಿರೋಧ ಪಕ್ಷವಾಗಿ ನಾವು ನಮ್ಮ ಎಲ್ಲ ಈ 3 ವಾರಗಳ ಅಧಿವೇಶನವನ್ನು ಸಮರ್ಥವಾಗಿ ನಾವು ಬೆಳೆಸ್ಕೊಂಡಿದ್ದೀರಿ. ಪ್ರತಿ ವಾರನೂ ಕೂಡ ಒಂದೊಂದು ವಿಚಾರವನ್ನು ತೆಗೆದುಕೊಂಡು ಸರ್ಕಾರವನ್ನು ಇಕ್ಕಟ್ಟಿ ಸಿಕ್ಕಿಸುವಂಥ ಕೆಲಸವನ್ನು ನಾವು ಸಮರ್ಥವಾಗಿ ಮಾಡೋ ಮುಖಾಂತರ ಇದನ್ನು ಮತ್ತೆ ನಾವು ಜನಗಳ ಮುಂದೆ ತೆಗೆದುಕೊಂಡು ಹೋಗ್ತೀರಿ. ಎಲ್ಲ ವಿಚಾರ ವಿಧಾನಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಇಷ್ಟೂ ವಿಚಾರಗಳನ್ನು ಕೂಡ ಜನಗಳ ಮುಂದೆ ತೆಗೆದುಕೊಂಡೋಗಿ ಜನತಾ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡ್ತೀರಿ. ಸಿದ್ದರಾಮಯ್ಯನವ್ರ ಸರ್ಕಾರ ವೀಲ್ ಚೇರಲ್ಲಿ ಸಿದ್ದರಾಮಯ್ಯನವ್ರು ಇದ್ದಾರೆ, ಆದರೆ ವೀಲಲ್ಲಿ ಸರ್ಕಾರನೇ ಇಲ್ಲ, ವೀಲ್ಗೆ ಹತ್ತಲೇ ಇಲ್ಲ ಸರ್ಕಾರ. ಆ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಅವರು ಇನ್ನೂ ನಾಯಕ, ಮಹಾನಾಯಕ, ಮುಖ್ಯಮಂತ್ರಿಗಳು ಈ ಥರದ ಖರ್ಗೆ ಈ ಎಲ್ಲ ಎಂಟ್ರಿ ಆಗಿರೋದ್ರಿಂದ ಇದು ಇಲ್ಲಿಗೆ ನಿಲ್ತೈತೆ ಅಂತ ಅನ್ಸಲ್ಲ, ನಮಗೂ ಇಲ್ಲಿಗೆ ನಿಲ್ತೈತೆ ಅಂತ ಅನ್ಸಲ್ಲ. ಇದು ಸರ್ಕಾರವನ್ನು ಮತ್ತಷ್ಟು ಬೆತ್ತಲೆ ಮಾಡುತ್ತೆ. ಸರ್ಕಾರದ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಗ್ಬಿಟ್ಟಿದೆ. ಆ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇದೆ. ಇಡೀ ಅಧಿವೇಶನದಲ್ಲಿ ಸರ್ಕಾರ ಫೇಲ್ ಆಗಿರೋವಂಥದ್ದು ಎಳೆಯಾಗಿ ನಾವು ಜನಗಳ ಮುಂದೆ ತೆರೆದಿಟ್ಟಿದ್ದೀವಿ. ಕಾಂಗ್ರೆಸ್ಸಿನ ಈ ಒಳಜಗಳ, ಕಾಂಗ್ರೆಸ್ಸಿನ ಗುಂಪುಗಾರಿಕೆ, ಈ ರಾಜಣ್ಣವರ ಹನಿ ಟ್ರ್ಯಾಪ್ ಏನಾಗಿದೆ ಹೇಳಿಕೆಯಿಂದ ಇಡೀ ರಾಜ್ಯದಲ್ಲಿ ಪೂರ್ತಿನೂ ಕೂಡ ಒಂದು ರೀತಿ ಕಳೆದ 3-4 ದಿನದಿಂದ ಬೇರೆ ಯಾವುದೇ ನ್ಯೂಸ್ ಇಲ್ಲ, ಇದೇ ನ್ಯೂಸ್. ನಾವು ರಾಜಣ್ಣ ಒಬ್ಬರೇ ಅಂತ ತಿಳ್ಕೊಂಡಿದ್ರೆ ಅವ್ರ ಮಗ MLC ಅವರು ನೆನ್ನೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಕಂಪ್ಲೇಂಟ್ ಕೊಡ್ತೀನಿ, DG ನಾವು ಮುಖ್ಯಮಂತ್ರಿಗೆ ಹೋಗಿ ನಾವು ಮುಖ್ಯಮಂತ್ರಿ ಅನುಮತಿ ತಗೊಂಡು ಬಂದ್ರಿ ಅಂತ. ಅಂದರೆ ಇದ್ರ ಸೂತ್ರದ ಎಲ್ಲರೂ ಹೇಳ್ತಾ ಇದ್ರಲ್ಲ, ಸೂತ್ರಧಾರ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಲ್ಲ ರಾಜ್ಯದ ಜನತೆಗೆ. ಸೂತ್ರಧಾರರು ಎಲ್ಲಿದ್ದಾರೆ? ರಾಜ್ಯದ ಮುಖ್ಯಮಂತ್ರಿ ಗೃಹ ಸಚಿವರ ಅನುಮತಿಯನ್ನು ತೆಗೆದುಕೊಂಡೇ ನಾವು ವಿಧಾನಸಭೆಯಲ್ಲಿ ಮಾತಾಡಿದ್ದು ಅಂತ ಒಬ್ಬ MLC ಅವ್ರ ಮಗ ಹೇಳ್ತಾನೆ ಅಂತ ಹೇಳಿದ್ರೆ, ಅಂದರೆ ಇದೆಲ್ಲ ಪ್ಲ್ಯಾನ್ ತಾನೆ. ಹಂಗೆ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದೀರಲ್ಲ, ಹಂಗೆ ಆ್ಯಕ್ಷನ್ ಪ್ಲ್ಯಾನ್ ತಾನೆ ಇದನ್ನು ಕೂಡ. ಅಂದರೆ ಗುಂಪುಗಳು, ಈ ಗುಂಪುಗಳ ಘರ್ಷಣೆ, ಈ ಗುಂಪುಗಳ ಒಡೆದಾಟದಲ್ಲಿ ಇಡೀ ಸರ್ಕಾರನೇ ಒಂದು ರೀತಿ ಸತ್ತೋಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರಿಲ್ಲ. ಖರ್ಗೆ ಅವ್ರು ಬಂದರು, ಸಿದ್ದರಾಮಯ್ಯನವರು ವೀಲ್ ಚೇರ್ಗೆ ಹೋಗಿ 1 ತಿಂಗಳಾಯ್ತಾನಪ್ಪ, 15 ದಿನ ಆಯ್ತಾ? ತಿಂಗಳ ಮೇಲಾಯಿತು ಅವರು ವೀಲ್ ಚೇರ್ಗೆ. ಅಂದರೆ ಎದ್ದೋಳಕ್ಕಾಗದೆ, ಅಂದರೆ ನಡೆಯೋಕ್ಕೂ ಆಗದೆ ಮಲಗೇ ಇದ್ದರು 1 ವಾರ. ಆಮೇಲೆ ಸ್ವಲ್ಪ ಎದ್ದರು, ಆಮೇಲೆ ವೀಲಿಗೆ ಬಂದರು, ಈಗ ಸ್ವಲ್ಪ ನಡೆಯೋಕೆ ಹೋದ್ರು. ಇವಾಗ ಯಾರಾದರೂ ಹೋಗ್ತಾರ ವಿಚಾರಣೆ ಮಾಡೋಕ್ಕೆ? ಆರೋಗ್ಯ ವಿಚಾರಣೆ ಮಾಡೋಂಗಿದ್ದಾರೆ, ಅವ್ರು ಮಲಗಿದ್ದಾಗ ಹೋಗ್ಬೇಕು ಆರೋಗ್ಯ. ಈಗ ಬಂದು ಸ್ಟಿಕ್ ಹಿಡ್ಕೊಂಡು ಓಡಾಡ್ತಾರೆ. ಈಗ ಆರೋಗ್ಯ ವಿಚಾರಣೆಗೆ ಹೋಗಿದ್ರಂತೆ. ಜನಕ್ಕೇನು ಅರ್ಥ ಆಗಲ್ವ? ಇವತ್ತು ಕಾಂಗ್ರೆಸ್ಸಲ್ಲಿರೋ ಈ ಹನಿ ಟ್ರ್ಯಾಪ್ ವಿಚಾರವಾಗಿ ಆದಂಥ ಗೊಂದಲಕ್ಕೆ ಸ್ವತಃ ಡೆಲ್ಲಿಯಿಂದ ಖರ್ಗೆ ಸಾಹೇಬರೇ ಬಂದು ಮುಖ್ಯಮಂತ್ರಿಗಳ ಹತ್ರ ಮಾತಾಡೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಲ್ಲಿ ಯಾವ ರೀತಿ ಒಳಜಗಳ, CM ಕುರ್ಚಿಯ ಮ್ಯೂಸಿಕಲ್ ಚೇರ್. ನಾನು ಹೇಳ್ದಲ್ಲ, ನವಂಬರಲ್ಲಿ ಎಲ್ಲ ಗ್ರಹಗತಿಗಳೆಲ್ಲ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ಸಲ್ಲಿ ಅಂತ. ಆ ಗ್ರಹಗತಿಗಳೆಲ್ಲ ಬದಲಾವಣೆಯ ಇದೊಂದು ಸೂಚನೆ ಇದೆಲ್ಲ. ಅಂದರೆ ಈ ರೀತಿ
ಈ ವಿಚಾರನೂ ಕೂಡ ಹೇಳಿದ್ದಾರೆ. ಮತ್ತು ಕಾಂಗ್ರೆಸ್ ಅವರು ಎಷ್ಟು ಈ ಸದನದಲ್ಲಿ ಒಂದು ರೀತಿ ಮೌನಕ್ಕೆ ಜಾರಿದ್ದಾರೆ, ಸುಳ್ಳು ದಾಖಲೆಗಳನ್ನು ಕೊಟ್ಟು ಅಪಹಾಸ್ಯಕ್ಕೆ ಗುರಿಯಾಗಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಯಾರೋ ಜೋಯಿಸ್ ಪೋಲ್ ಅನ್ನೋನ್ನ ಒಬ್ಬರನ್ನ ತೋರಿಸಿದ್ರು. ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಮಾಡಿದ್ರಂತೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಜೋಯಿಸ್ ಪೋಲ್ ಮಾಡಿ ಈ ಗ್ಯಾರಂಟಿ 5 ಗ್ಯಾರಂಟಿ ಇದೆಯಲ್ಲ, ಪ್ರಪಂಚದಲ್ಲಿ ಎಷ್ಟು ರಾಷ್ಟ್ರಗಳಿದೆಯಪ್ಪ? ಹಾಂ 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 ಅಷ್ಟು ರಾಷ್ಟ್ರಗಳಿಗೆ ಮಾಡಲ್ ಅಂತ ಇದು. ಅಮೇರಿಕಾ, ಜರ್ಮನ್, ಜಪಾನ್ ಅವರೆಲ್ಲ ನಮಗಿಂತ 25 ವರ್ಷ ಮುಂದೆ ಇದ್ದಾರೆ. ಅವ್ರಿಗೆಲ್ಲ ಮಾಡಲ್ಲ ಅಂತ ಹೇಳಿದ್ದಾರೆ. ಇದು ಇಡೀ ಪ್ರಪಂಚಕ್ಕೆ ಮಾಡಲ್ಲ ಅಂತ ಕಾಮೆಂಟ್ ಮಾಡಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇದರಲ್ಲಿ ಹೋಗಿದೆ ಅಂತ. ಇದರಲ್ಲಿ ಎಕ್ಸ್ ಖಾತೆಯಲ್ಲಿ ಹಾಕಿದ್ದಾರೆ, ನಾನು ಕಾತುರನಾಗಿದ್ದೇನೆ, ಬೆಂಗಳೂರಿನ ಸಿಲಿಕಾನ್ ವ್ಯಾಲಿ ನೋಡಿ ಅಲ್ಲಿ ಪುಳಕಿತನಾಗಿದ್ದೇನೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅವರ ಎಕ್ಸ್ ವೆಬ್ಸೈಟಲ್ಲಿ ಹಾಕಿದ್ದಾರೆ. ಅವರೆಲ್ಲೂ ನಾನು 5 ಗ್ಯಾರಂಟಿಗೆ ಬಂದಿದ್ದೀನಿ, 5 ಗ್ಯಾರಂಟಿನ ಅವ್ರ ಮನೆ ಹತ್ರ ಯಾರು 5 ಗ್ಯಾರಂಟಿ ಸಿಕ್ಕಿದಲ್ಲ, ಅವ್ರ ಮನೆಗೆ ಹೋಗಿ ಊಟ ಮಾಡಿ ತಿಂಡಿ ತಿಂದು ಕಾಫಿ ಕುಡಿತೀನಿ ಅಂತ ಎಲ್ಲೂ ಬರ್ದಿಲ್ಲ. ಅವ್ರು ಬರೆದಿರೋದು ನಾನು ಎಕ್ಸೈಟ್ ಆಗಿದ್ದೀನಿ, ನಾನು ಪ್ರಪಂಚದ IT ಸೆಂಟ್ರಿಗೆ ಬರ್ತಾ ಇದ್ದೀನಿ ಅಂತೇಳಿ ಹಾಕಿದ್ದಾರೆ. ಇವರೇನು ಹಾಕ್ಕೊಂಡಿದ್ದಾರೆ? ಅವ್ರು ಹಾಕಿಲ್ಲ, ಇವರು ಮುಖ್ಯಮಂತ್ರಿಗಳ ಕಾರ್ಯಾಲಯ ಅವರು ಹೊಗಳಿದ್ರು ಅಂತ ಹಾಕಿದ್ದಾರೆ. ಊನಪ್ಪ, ಯಾರದೇ ನಿಮ್ಮ ಮನೆಗೆ ಬಂದು ಊಟಕ್ಕೆ ಬಂದು ಊಟ ಚೆಂದಾಗಿದೆಯಾ ಅಂತ, ಚೆಂದಾಗಿಲ್ಲ ಅಂದ್ರೆ ಚೆನ್ನಾಗೈತೆ ಅಂತ ಹೇಳ್ಬೇಕು. ಮರ್ಯಾದೆ ಪ್ರಶ್ನೆ. ಮಕ್ಕದ ಮೇಲೆ ಹೊಡೆದಂಗೆ ಹೇಳೋಕ್ಕಾಗತ್ತಾ? ಚೆಂದಾಗಿಲ್ಲ ಅಂತ ಹೇಳೋಕ್ಕಾಗತ್ತಾ? ನೀವು ಕೇಳಿದ್ದೀರ 5 ಗ್ಯಾರಂಟಿ ಹೇಳಿದ್ದಾರೆ ಅಷ್ಟೇ ಅವರು. ಅದನ್ನು ಅವ್ರ ಪ್ರೆಸ್ ರಿಲೀಸಲ್ಲಿ ಹಾಕಿಲ್ಲ. ಇದು ಇವರು ಬಡ್ಜೆಟಲ್ಲಿ ತೋರಿಸಿದಾರಲ್ಲ, ಅವರ ಪ್ರೆಸ್ ನೋಟಲ್ಲಿ UN ಪ್ರೆಸಿಡೆಂಟ್ ಇಲ್ಲ, ಅವ್ರ ನೋಟಲ್ಲಿ ಇಲ್ಲ. ನಾನು ಚೆಕ್ ಮಾಡಿಬಿಟ್ಟೆ, ಹುಡುಕಾಡದೆ, ಎಲ್ಲೂ ಇಲ್ಲ. ಇವ್ರು ಹಾಕ್ಕೊಂಡಿದ್ದಾರೆ. ಅಂದರೆ ಈ ಥರ ಸುಳ್ಳುಗಳು ಹೇಳಿ ಸರ್ಕಾರ ಫೇಲ್ ಆಗಿದೆ, ಸರ್ಕಾರ ಟೇಕ್ ಆಫ್ ಆಗಿಲ್ಲ, ವಿಧಾನಸಭೆದಲ್ಲಿ ಕಳಪೆ, ಉತ್ತರ ಕೊಡೋಕ್ಕಾಗದೇ ಇರೋವಂಥದ್ದು, SC STಗಳ ಬಗ್ಗೆ, ಹೆಣ್ಮಕ್ಕಳ ರೇಪ್ ಆಗ್ತಾ ಇರೋದ್ರ ಬಗ್ಗೆ, ಬಾಣಂತಿಯರ ಸಾವು ಬಗ್ಗೆ, KPCಯಲ್ಲಿ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಸರ್ಕಾರದಲ್ಲಿ ಉತ್ತರನೇ ಇಲ್ಲ. ಈ ಸರಿಗೆ ಎಲ್ಲ ಯಾರೂ ಕೂಡ ಮಂತ್ರಿಗಳಿರಲಿ, ಮುಖ್ಯಮಂತ್ರಿ ಯಾವುದು ಉತ್ತರ ಸರಿಯಾಗಿ ಸಮಂಜಸವಾಗಿ ಯಾವುದು ಕೊಟ್ಟೇ ಇಲ್ಲ. ಅಂದರೆ ಕಳಪೆ ಪ್ರದರ್ಶನ, ಕಾಂಗ್ರೆಸ್ಸಿನ ಕಳಪೆ ಪ್ರದರ್ಶನ ಮತ್ತು ಕಾಂಗ್ರೆಸ್ಸಿನ ಭಿನ್ನ ಮತದ ಭುಗಿಲೆದ್ದ ಅಧಿವೇಶನ ಇದು. ಅದರಿಂದ ಇವತ್ತು ಕಾಂಗ್ರೆಸ್ ಈ ಅಧಿವೇಶನದಲ್ಲಿ ಒಂದು ರೀತಿ ಚಿಮಾರಿ, ಕಾಂಗ್ರೆಸ್ಗೆ ಒಂದು ರೀತಿ ಚಿಮಾರಿಯಾಗಿದೆ. ವಿರೋಧ ಪಕ್ಷವಾಗಿ ನಾವು ನಮ್ಮ ಎಲ್ಲ ಈ 3 ವಾರಗಳ ಅಧಿವೇಶನವನ್ನು ಸಮರ್ಥವಾಗಿ ನಾವು ಬೆಳೆಸ್ಕೊಂಡಿದ್ದೀರಿ. ಪ್ರತಿ ವಾರನೂ ಕೂಡ ಒಂದೊಂದು ವಿಚಾರವನ್ನು ತೆಗೆದುಕೊಂಡು ಸರ್ಕಾರವನ್ನು ಇಕ್ಕಟ್ಟಿ ಸಿಕ್ಕಿಸುವಂಥ ಕೆಲಸವನ್ನು ನಾವು ಸಮರ್ಥವಾಗಿ ಮಾಡೋ ಮುಖಾಂತರ ಇದನ್ನು ಮತ್ತೆ ನಾವು ಜನಗಳ ಮುಂದೆ ತೆಗೆದುಕೊಂಡು ಹೋಗ್ತೀರಿ. ಎಲ್ಲ ವಿಚಾರ ವಿಧಾನಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಇಷ್ಟೂ ವಿಚಾರಗಳನ್ನು ಕೂಡ ಜನಗಳ ಮುಂದೆ ತೆಗೆದುಕೊಂಡೋಗಿ ಜನತಾ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡ್ತೀರಿ. ಸಿದ್ದರಾಮಯ್ಯನವ್ರ ಸರ್ಕಾರ ವೀಲ್ ಚೇರಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ, ಆದರೆ ವೀಲಲ್ಲಿ ಸರ್ಕಾರನೇ ಇಲ್ಲ, ವೀಲ್ಗೆ ಹತ್ತಲೇ ಇಲ್ಲ ಸರ್ಕಾರ. ಆ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಅವರು ಇನ್ನೂ ನಾಯಕ, ಮಹಾನಾಯಕ, ಮುಖ್ಯಮಂತ್ರಿಗಳು ಈ ಥರದ ಖರ್ಗೆ ಈ ಎಲ್ಲ ಎಂಟ್ರಿ ಆಗಿರೋದ್ರಿಂದ ಇದು ಇಲ್ಲಿಗೆ ನಿಲ್ತೈತೆ ಅಂತ ಅನ್ಸಲ್ಲ. ನಮಗೂ ಇಲ್ಲಿಗೆ ನಿಲ್ತೈತೆ ಅಂತ ಅನ್ಸಲ್ಲ. ಇದು ಸರ್ಕಾರವನ್ನು ಮತ್ತಷ್ಟು ಬೆತ್ತಲೆ ಮಾಡುತ್ತೆ. ಸರ್ಕಾರದ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಗಿದೆ. ಆ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇದೆ. ಇಡೀ ಅಧಿವೇಶನದಲ್ಲಿ ಸರ್ಕಾರ ಫೇಲ್ ಆಗಿರೋವಂಥದ್ದು ಎಳೆ ಎಳೆಯಾಗಿ ನಾವು ಜನಗಳ ಮುಂದೆ ತೆರೆದಿಟ್ಟಿದ್ದೀವಿ.